ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ಈ ಒಂದು ವಿಡಿಯೋದಲ್ಲಿ ತಮಗೆಲ್ಲರಿಗೂ ತಿಳಿಸುವುದೇನಪ್ಪಾ ಅಂದ್ರೆ, ನವಮಂಗಳೂರು ಬಂದರು ಪ್ರಾಧಿಕಾರ 2025ನೇ ಸಾಲಿನ ವಿವಿಧ ವಿಭಾಗಗಳಲ್ಲಿ ಗುತ್ತಿಗೆ ಆಧಾರಿತ ಹುದ್ದೆಗಳಿಗೆ ಅರ್ಹ ಮತ್ತು ಅನುಭವ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ. ಸ್ನೇಹಿತರೆ, ಮಂಗಳೂರು ಬಂದರು ಪ್ರಾಧಿಕಾರ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ನಿಗದಿಪಡಿಸಿರುವ ದಿನಾಂಕದೊಳಗಾಗಿ ಅರ್ಜಿಯನ್ನು ಸಲ್ಲಿಸಿ. ಮತ್ತೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ, ಉದ್ಯೋಗಗಳ ವಿವರ, ಇತರೆ ಎಲ್ಲ ಮಾಹಿತಿ ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲಾಖೆ ಹೆಸರೇನಪ್ಪಾ ಅಂದ್ರೆ ನವಮಂಗಳೂರು ಬಂದರು ಪ್ರಾಧಿಕಾರ. ಅಂದ್ರೆ ಉದ್ಯೋಗಗಳ ಹೆಸರು, ವಿವಿಧ ಉದ್ಯೋಗಗಳು ಖಾಲಿ ಇರುತ್ತವೆ. ಹಾಗೆ ಒಟ್ಟು ಉದ್ಯೋಗಗಳು ಕೇವಲ 13 ವೇಕೆನ್ಸಿ ಖಾಲಿ ಇರುತ್ತವೆ. ಮತ್ತೆ ಈ ಒಂದು ಉದ್ಯೋಗಕ್ಕೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸ್ನೇಹಿತರೆ, ಉದ್ಯೋಗದ ಸ್ಥಳ ನೋಡುವುದಾದರೆ ಮಂಗಳೂರು ಕರ್ನಾಟಕದಲ್ಲಿರುತ್ತದೆ ಈ ಒಂದು ಉದ್ಯೋಗ. ಸ್ನೇಹಿತರೆ, ಉದ್ಯೋಗಗಳ ವಿವರದಲ್ಲಿ ನಾನು ಯಾವ ಉದ್ಯೋಗಗಳು ಮತ್ತೆ ವಿದ್ಯಾರ್ಥಿಗಳು ಏನೇನು ಎಜುಕೇಶನ್ ಕಂಪ್ಲೀಟ್ ಮಾಡಿರಬೇಕು, ಮತ್ತೆ ಅವರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕು ಅವರಿಗೆ, ಮತ್ತೆ ವಯೋಮಿತಿ ಎಷ್ಟಿರಬೇಕು, ಹಾಗೆ ಸ್ಯಾಲರಿ ಎಷ್ಟು ಸಿಗುತ್ತದೆ ಪ್ರತಿ ತಿಂಗಳ, ಅದೆಲ್ಲ ಮಾಹಿತಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದ್ರೆ ಹೊಸ ವಿಡಿಯೋ ಮಾಡ್ತಾ ಹೋಗ್ತೀವಿ, ಅವೆಲ್ಲ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಚೀಫ್ ಮ್ಯಾನೇಜರ್ ಅಂದ್ರೆ ಒಟ್ಟು ಉದ್ಯೋಗಗಳು 3 ಇರುತ್ತವೆ. ನಿವಿನ್ ಅಭಿವೃದ್ಧಿ ಐಟಿ ಹಾಗೂ ಕಾನೂನು ವಿಭಾಗಗಳಲ್ಲಿ ಉದ್ಯೋಗಗಳು ಖಾಲಿ ಇವೆ. ಐಟಿ ವಿಭಾಗ ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಐಟಿ ಮೊದಲ ಶ್ರೇಣಿ, ಅಗತ್ಯ 12 ವರ್ಷ ಅನುಭವ ಬೇಕು. ಮತ್ತೆ ಕಾನೂನು ವಿಭಾಗದಲ್ಲಿ ಲಾ ಪದವಿ ಅಗತ್ಯ ಹಾಗೂ 15 ವರ್ಷ ಕಾನೂನು ಅನುಭವ ಹೊಂದಿರಬೇಕು. ಅಂದಾಗ ಮಾತ್ರ ಈ ಒಂದು ಉದ್ಯೋಗ ಅರ್ಜಿ ಸಲ್ಲಿಸಲು ಸಾಧ್ಯವಿರುತ್ತದೆ. ಮತ್ತು ವ್ಯಾಪಾರ ಅಭಿವೃದ್ಧಿ ವಿಭಾಗದಲ್ಲಿ ಯಾವುದೇ ಪದವಿ ಪ್ಲಸ್ ಸ್ನಾತಕೋತ್ತರ ಪದವಿ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ BE ಅಗತ್ಯ, 10 ವರ್ಷ ಅನುಭವ ಇರಬೇಕು. ಗರಿಷ್ಠ ವಯೋಮಿತಿ ಅವರದು 55 ವರ್ಷ ಹೊಂದಿರಬೇಕು. ಹಾಗೆ ಅವರಿಗೆ ಪ್ರತಿ ತಿಂಗಳ ಸ್ಯಾಲರಿ 2 ಲಕ್ಷದವರೆಗೆ ಸ್ಯಾಲರಿಯನ್ನು ನಿಗದಿಪಡಿಸಲಾಗಿರುತ್ತದೆ. ಸ್ನೇಹಿತರೆ, ಸೀನಿಯರ್ ಮ್ಯಾನೇಜರ್ ಅನ್ನೋ ಉದ್ಯೋಗಕ್ಕೆ ಒಟ್ಟು ಉದ್ಯೋಗ 3 ಇರುತ್ತವೆ. ಈ ಉದ್ಯೋಗಗಳು ಐಟಿ, ಕಾನೂನು ಮತ್ತು ವ್ಯಾಪಾರ ಅಭಿವೃದ್ಧಿ ವಿಭಾಗಗಳಲ್ಲಿ ಖಾಲಿ ಇರುತ್ತವೆ. ಸ್ನೇಹಿತರೆ, ಶೈಕ್ಷಣಿಕ ಅರ್ಹತೆ ಚೀಫ್ ಮ್ಯಾನೇಜರ್ ಹುದ್ದೆಯಂತೆ ಐಟಿ 9 ವರ್ಷ ಅನುಭವ ಹಾಗೂ ಕಾನೂನು 10 ವರ್ಷ, ವ್ಯಾಪಾರ 7 ವರ್ಷ ಅನುಭವ ಅಗತ್ಯವಿರುತ್ತದೆ. ಗರಿಷ್ಠ ಅವರ ವಯೋಮಿತಿ 45 ವರ್ಷ ಇರಬೇಕು. ಆದ ನಂತರ ಅವರಿಗೆ ಪ್ರತಿ ತಿಂಗಳ ಸ್ಯಾಲರಿ 1,60,000ವರೆಗೆ ಪ್ರತಿ ತಿಂಗಳ ಸ್ಯಾಲರಿಯನ್ನು ನಿಗದಿಪಡಿಸಿರುತ್ತಾರೆ. ಹಾಗೆ ಮ್ಯಾನೇಜರ್ ಅನ್ನೋ ಉದ್ಯೋಗಕ್ಕೆ ಒಟ್ಟು 7 ಉದ್ಯೋಗಗಳು ಖಾಲಿ ಇರುತ್ತವೆ. ಸ್ನೇಹಿತರೆ, ಉದ್ಯೋಗಗಳು ಐಟಿ 2, ಕಾನೂನು 1, ಪರಿಸರ ಮತ್ತು ಸಂರಕ್ಷಣೆ 2, ವ್ಯಾಪಾರ ಅಭಿವೃದ್ಧಿ ವಿಭಾಗಗಳಲ್ಲಿ ಲಭ್ಯವಿದೆ. ಸ್ನೇಹಿತರೆ, ಐಟಿ BE ಬಿಟೆಕ್ ಕಂಪ್ಯೂಟರ್ ಸೈನ್ಸ್ ಐಟಿ 5 ವರ್ಷ ಅನುಭವ, ಹಾಗೆ ಕಾನೂನು ನೋಡೋದಾದರೆ ಲಾ ಪದವಿ 5 ವರ್ಷ ಅನುಭವ ಇರಬೇಕು. ಪರಿಸರ ಅಂದರೆ ಇವಾಗ MSc MTech ಅಂದರೆ ಇವಾಗ ಎನ್ವೈರನ್ಮೆಂಟ್ ಸೈನ್ಸ್ ಎಂಜಿನಿಯರಿಂಗ್ 5 ವರ್ಷ ಅನುಭವ. ಸ್ನೇಹಿತರೆ, ಇನ್ನು ವ್ಯಾಪಾರ ಅಂದರೆ ಪದವಿ ಪ್ಲಸ್ MBA 5 ವರ್ಷ ಅನುಭವ ಹೊಂದಿರಬೇಕು. ಅವರಿಗೆ ಗರಿಷ್ಠ ಅಂದರೆ ಅವರ ವಯೋಮಿತಿ ಎಷ್ಟಿರಬೇಕಪ್ಪ ಅಂದ್ರೆ 40 ವರ್ಷ ಹೊಂದಿರಬೇಕು. ಹಾಗೆ ಅವರಿಗೆ ಪ್ರತಿ ತಿಂಗಳ ಸ್ಯಾಲರಿ 1,20,000ವರೆಗೆ ಪ್ರತಿ ತಿಂಗಳ ಸ್ಯಾಲರಿ ಕೂಡ ಸಿಗುತ್ತದೆ. ಸ್ನೇಹಿತರೆ, ಇವಾಗ ನೋಡಿದ್ರಲ್ಲ, ಇವಾಗ ಉದ್ಯೋಗಗಳ ವಿವರದಲ್ಲಿ ಈ ರೀತಿಯಲ್ಲಿ ಇರುತ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತಾರೆಪ್ಪ ಅಂದ್ರೆ ಆಯ್ಕೆ ವಿಧಾನ ಯಾವ ರೀತಿಯಲ್ಲಿ ಇರುತ್ತದೆ ಅಂದ್ರೆ, ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ನಂತರ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಅಂದ್ರೆ ಇವಾಗ ಶಾರ್ಟ್ ಲಿಸ್ಟ್ ಇರುತ್ತೆ. ಆ ಶಾರ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬಂದಿದ್ರೆ ಮಾತ್ರ ನಿಮ್ಮನ್ನು ಶಾರ್ಟ್ ಲಿಸ್ಟ್ ಮುಖಾಂತರ ಅರ್ಹ ಅಭ್ಯರ್ಥಿ ಮತ್ತು ಅನುಭವ ಆಧಾರದ ಮೇಲೆ ನಿಮಗೆ ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಮತ್ತೆ ಅಂತಿಮ ಆಯ್ಕೆ ನೇರ ಸಂದರ್ಶನ ಇರುತ್ತದೆ. ಅದರ ಆಧಾರಿತವಾಗಿ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತದೆ. ಸ್ನೇಹಿತರೆ, ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಸುವಂತ ಪ್ರಾರಂಭ ದಿನಾಂಕ 17/6/2025ಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ 8/7/2025ಕ್ಕೆ ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ನೀವೇನಾದರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಅಥವಾ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂತ ಅಂದುಕೊಂಡಿದರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ದಿನಾಂಕದ ಒಳಗಾಗಿ. ಸ್ನೇಹಿತರೆ, ಮತ್ತೇನಾದರೂ ನಿಮಗೆ ಡೌಟ್ಸ್ಗಳು ಇದ್ದರೆ ಮಾತ್ರ ಕೆಳಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ, ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ. ಧನ್ಯವಾದಗಳು.